ತಿಂಗಳಿಗೆ ಸರಿಯಾಗಿ ರಾಜ್ಯದ ಮನೆ ಮನೆಗೆ ಪಡಿತರ ತಲುಪಿಸುವ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಸರ್ಕಾರದಿಂದ ಬರಬೇಕಿದ್ದ ಕಮಿಷನ್ ಬಾಕಿ ಯಾವಾಗ ಕೊಡ್ತಾರೆ ಎಂದು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಕಮಿಷನ್ ಸಿಗದೆ ಪಡಿತರ ವಿತರಕರು ಕಂಗಾಲು. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹಣ ಬಿಡುಗಡೆಗೆ ಮನವಿ. ತಿಂಗಳಿಗೆ ಸರಿಯಾದ ತಪ್ಪದೆ ಪಡಿತರ ವಿತರಣೆ ಮಾಡುವಂತಹ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ 4 ತಿಂಗಳು ಹಾಗೂ ರಾಜ್ಯ ಸರ್ಕಾರ 2 ತಿಂಗಳುಗಳಿಂದ ಕಮಿಷನ್ ಹಣವನ್ನು ನೀಡದೇ ಇರುವುದರಿಂದ ಪಡಿತರ ವಿತರಕರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 20,421 ಪಡಿತರ ವಿತರಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಮಿಷನ್ ತಲುಪಿಲ್ಲ. 6 ರಿಂದ 7 ತಿಂಗಳ ಕಮಿಷನ್ ದೊರೆಯದೆ ವಿತರಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮಿಷನ್ ಹಣ ಕೂಡಲೇ ನೀಡುವಂತೆ ವಿತರಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ಮೊನ್ನೆ 4 ತಿಂಗಳದ್ದು ಕೇಂದ್ರ ಸರ್ಕಾರದ 2 ತಿಂಗಳದ್ದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರ್ಧ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಅದು ಆಯಾ ತಿಂಗಳೇ ಆಗಬೇಕು. ಈಗ ಕೇಂದ್ರ ಸರ್ಕಾರದ್ದು 4 ತಿಂಗಳು ಬರಬೇಕು, ರಾಜ್ಯ ಸರ್ಕಾರದ 2 ತಿಂಗಳ ಕಮಿಷನ್ ಬರಬೇಕು. ಒಂದು ತಿಂಗಳಿಗೆ 75 ಕೋಟಿ ಅಂದ್ರೂ 2 ಇದ್ರದ್ದು 300 ಚಿಲ್ಲರೆ ಕೋಟಿ ಬರಬೇಕಾಗಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಾವು ಅದನ್ನೇ ನಂಬಿ ಜೀವನ ಮಾಡ್ತಾ ಇರೋಂಥ ಮಾಲೀಕರಿದ್ದಾರೆ, ಅವರಿಗೆ ಆಯಾ ತಿಂಗಳ ಕಮಿಷನ್ ಕೊಡಬೇಕು. ಕಮಿಷನ್ ಹಣ ಬಿಡುಗಡೆಯಾಗದೆ ರಾಜ್ಯದಲ್ಲಿ 42,000 ವಿತರಕರು ಹಾಗೂ ವಿತರಕರ ಸಹಾಯಕರು ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಸರ್ಕಾರ ಕಮಿಷನ್ ಹಣವನ್ನ ವಿಳಂಬ ಮಾಡದೆ ಪ್ರತಿ ತಿಂಗಳು ತಪ್ಪದೇ ಪಾವತಿಸಿದಾಗ ನಮಗೂ ಕೂಡ ಅನುಕೂಲ ಆಗುತ್ತೆ. ಆದರೆ ಸರ್ಕಾರಗಳು 4-5 ತಿಂಗಳ ಕಮಿಷನ್ ತಡೆ ಹಿಡಿದುಕೊಂಡ್ರೆ ನಮ್ಮ ಜೀವನ ಹೇಗೆ ನಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮಲ್ಲಿ ಇವತ್ತು ಕೆಲಸ ಮಾಡಿದ್ರೆ ಅವತ್ತೇ ಕೂಲಿ ಕೊಟ್ಟು ಕಳಿಸ್ಬೇಕು ಅವರಿಗೆ. ಮತ್ತೆ ಮುಂದಿನ ವಾರ ಕೊಡ್ತೀನಿ, ತಿಂಗಳು ಕೊಡ್ತೀನಿ ಅಂತ ಕೇಳಕ್ಕಾಗಲ್ಲ. ಅವರು ದಿನನಿತ್ಯ ಕೆಲಸ ಮಾಡೋರು. ಹಾಗಾಗಿ ನಮ್ಗೇನಾಯ್ತದೆ, ಸಮಸ್ಯೆ ಬರಲಿಲ್ಲ ಕಮಿಷನ್ ಅಂತ ಅಂದ್ರೆ ನಮ್ಮ ಕುಟುಂಬದಕ್ಕೂ ಸಮಸ್ಯೆ ಆಗುತ್ತೆ, ಅವರಿಗೆ ಸಂಬಳ ಕೊಡೋದಕ್ಕೂ ಸಮಸ್ಯೆ ಆಗುತ್ತೆ, ಮತ್ತೆ ಬಾಡಿಗೆ ಕಟ್ಟಬೇಕು, ಬಾಡಿಗೆಯವರು ತಡೆಯಲ್ಲ, ಮತ್ತೆ ಈಗ ಕರೆನ್ಸಿ ಹಾಕ್ಸ್ಕೋಬೇಕು ಅಂದ್ರೂ ತಡೆಯಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಆಗ್ಲೇ ನಾವು ಖರ್ಚು ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಅವರು ಕಮಿಷನ್ ಪ್ರತಿ ತಿಂಗಳು ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಪಡಿತರವನ್ನು ಜನಸಾಮಾನ್ಯರಿಗೆ ತಲುಪಿಸುವ ವಿತರಕರು ಇದೀಗ ಕಮಿಷನ್ ವಿಳಂಬದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಗಳು ತಡ ಮಾಡದೆ ಬಾಕಿ ಇರುವಂತಹ ಹಣ ಬಿಡುಗಡೆ ಮಾಡಿ ವಿತರಕರಿಗೆ ಅನುಕೂಲ ಮಾಡಿಕೊಡಲಿ ಎನ್ನುವುದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ತಿಂಗಳಿಗೆ ಸರಿಯಾಗಿ ರಾಜ್ಯದ ಮನೆ ಮನೆಗೆ ಪಡಿತರ ತಲುಪಿಸುವ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಸರ್ಕಾರದಿಂದ ಬರಬೇಕಿದ್ದ ಕಮಿಷನ್ ಬಾಕಿ ಯಾವಾಗ ಕೊಡ್ತಾರೆ ಎಂದು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಕಮಿಷನ್ ಸಿಗದೆ ಪಡಿತರ ವಿತರಕರು ಕಂಗಾಲು. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹಣ ಬಿಡುಗಡೆಗೆ ಮನವಿ. ತಿಂಗಳಿಗೆ ಸರಿಯಾದ ತಪ್ಪದೆ ಪಡಿತರ ವಿತರಣೆ ಮಾಡುವಂತಹ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ 4 ತಿಂಗಳು ಹಾಗೂ ರಾಜ್ಯ ಸರ್ಕಾರ 2 ತಿಂಗಳುಗಳಿಂದ ಕಮಿಷನ್ ಹಣವನ್ನು ನೀಡದೇ ಇರುವುದರಿಂದ ಪಡಿತರ ವಿತರಕರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 20,421 ಪಡಿತರ ವಿತರಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಮಿಷನ್ ತಲುಪಿಲ್ಲ. 6 ರಿಂದ 7 ತಿಂಗಳ ಕಮಿಷನ್ ದೊರೆಯದೆ ವಿತರಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮಿಷನ್ ಹಣ ಕೂಡಲೇ ನೀಡುವಂತೆ ವಿತರಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ಮೊನ್ನೆ 4 ತಿಂಗಳದ್ದು ಕೇಂದ್ರ ಸರ್ಕಾರದ 2 ತಿಂಗಳದ್ದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರ್ಧ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಅದು ಆಯಾ ತಿಂಗಳೇ ಆಗಬೇಕು. ಈಗ ಕೇಂದ್ರ ಸರ್ಕಾರದ್ದು 4 ತಿಂಗಳು ಬರಬೇಕು, ರಾಜ್ಯ ಸರ್ಕಾರದ 2 ತಿಂಗಳ ಕಮಿಷನ್ ಬರಬೇಕು. ಒಂದು ತಿಂಗಳಿಗೆ 75 ಕೋಟಿ ಅಂದ್ರೂ 2 ಇದ್ರದ್ದು 300 ಚಿಲ್ಲರೆ ಕೋಟಿ ಬರಬೇಕಾಗಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಾವು ಅದನ್ನೇ ನಂಬಿ ಜೀವನ ಮಾಡ್ತಾ ಇರೋಂಥ ಮಾಲೀಕರಿದ್ದಾರೆ, ಅವರಿಗೆ ಆಯಾ ತಿಂಗಳ ಕಮಿಷನ್ ಕೊಡಬೇಕು. ಕಮಿಷನ್ ಹಣ ಬಿಡುಗಡೆಯಾಗದೆ ರಾಜ್ಯದಲ್ಲಿ 42,000 ವಿತರಕರು ಹಾಗೂ ವಿತರಕರ ಸಹಾಯಕರು ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಸರ್ಕಾರ ಕಮಿಷನ್ ಹಣವನ್ನ ವಿಳಂಬ ಮಾಡದೆ ಪ್ರತಿ ತಿಂಗಳು ತಪ್ಪದೇ ಪಾವತಿಸಿದಾಗ ನಮಗೂ ಕೂಡ ಅನುಕೂಲ ಆಗುತ್ತೆ. ಆದರೆ ಸರ್ಕಾರಗಳು 4-5 ತಿಂಗಳ ಕಮಿಷನ್ ತಡೆ ಹಿಡಿದುಕೊಂಡ್ರೆ ನಮ್ಮ ಜೀವನ ಹೇಗೆ ನಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮಲ್ಲಿ ಇವತ್ತು ಕೆಲಸ ಮಾಡಿದ್ರೆ ಅವತ್ತೇ ಕೂಲಿ ಕೊಟ್ಟು ಕಳಿಸ್ಬೇಕು ಅವರಿಗೆ. ಮತ್ತೆ ಮುಂದಿನ ವಾರ ಕೊಡ್ತೀನಿ, ತಿಂಗಳು ಕೊಡ್ತೀನಿ ಅಂತ ಕೇಳಕ್ಕಾಗಲ್ಲ. ಅವರು ದಿನನಿತ್ಯ ಕೆಲಸ ಮಾಡೋರು. ಹಾಗಾಗಿ ನಮ್ಗೇನಾಯ್ತದೆ, ಸಮಸ್ಯೆ ಬರಲಿಲ್ಲ ಕಮಿಷನ್ ಅಂತ ಅಂದ್ರೆ ನಮ್ಮ ಕುಟುಂಬದಕ್ಕೂ ಸಮಸ್ಯೆ ಆಗುತ್ತೆ, ಅವರಿಗೆ ಸಂಬಳ ಕೊಡೋದಕ್ಕೂ ಸಮಸ್ಯೆ ಆಗುತ್ತೆ, ಮತ್ತೆ ಬಾಡಿಗೆ ಕಟ್ಟಬೇಕು, ಬಾಡಿಗೆಯವರು ತಡೆಯಲ್ಲ, ಮತ್ತೆ ಈಗ ಕರೆನ್ಸಿ ಹಾಕ್ಸ್ಕೋಬೇಕು ಅಂದ್ರೂ ತಡೆಯಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಆಗ್ಲೇ ನಾವು ಖರ್ಚು ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಅವರು ಕಮಿಷನ್ ಪ್ರತಿ ತಿಂಗಳು ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಪಡಿತರವನ್ನು ಜನಸಾಮಾನ್ಯರಿಗೆ ತಲುಪಿಸುವ ವಿತರಕರು ಇದೀಗ ಕಮಿಷನ್ ವಿಳಂಬದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಗಳು ತಡ ಮಾಡದೆ ಬಾಕಿ ಇರುವಂತಹ ಹಣ ಬಿಡುಗಡೆ ಮಾಡಿ ವಿತರಕರಿಗೆ ಅನುಕೂಲ ಮಾಡಿಕೊಡಲಿ ಎನ್ನುವುದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ತಿಂಗಳಿಗೆ ಸರಿಯಾಗಿ ರಾಜ್ಯದ ಮನೆ ಮನೆಗೆ ಪಡಿತರ ತಲುಪಿಸುವ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಸರ್ಕಾರದಿಂದ ಬರಬೇಕಿದ್ದ ಕಮಿಷನ್ ಬಾಕಿ ಯಾವಾಗ ಕೊಡ್ತಾರೆ ಎಂದು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಕಮಿಷನ್ ಸಿಗದೆ ಪಡಿತರ ವಿತರಕರು ಕಂಗಾಲು. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹಣ ಬಿಡುಗಡೆಗೆ ಮನವಿ.
ತಿಂಗಳಿಗೆ ಸರಿಯಾದ ತಪ್ಪದೆ ಪಡಿತರ ವಿತರಣೆ ಮಾಡುವಂತಹ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ 4 ತಿಂಗಳು ಹಾಗೂ ರಾಜ್ಯ ಸರ್ಕಾರ 2 ತಿಂಗಳುಗಳಿಂದ ಕಮಿಷನ್ ಹಣವನ್ನ ನೀಡದೇ ಇರುವುದರಿಂದ ಪಡಿತರ ವಿತರಕರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 20,421 ಪಡಿತರ ವಿತರಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಮಿಷನ್ ತಲುಪಿಲ್ಲ. 6 ರಿಂದ 7 ತಿಂಗಳ ಕಮಿಷನ್ ದೊರೆಯದೆ ವಿತರಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮಿಷನ್ ಹಣ ಕೂಡಲೇ ನೀಡುವಂತೆ ವಿತರಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ಮೊನ್ನೆ ಹೋದ ತಿಂಗಳು 4 ತಿಂಗಳದು ಕೇಂದ್ರ ಸರ್ಕಾರದ 2 ತಿಂಗಳದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರ್ಧ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಅದು ಆಯಾ ತಿಂಗಳೇ ಆಗಬೇಕು. ಈಗ ಕೇಂದ್ರ ಸರ್ಕಾರದ್ದು 4 ತಿಂಗಳು ಬರಬೇಕು, ರಾಜ್ಯ ಸರ್ಕಾರದ 2 ತಿಂಗಳು ಕಮಿಷನ್ ಬರಬೇಕು. ಒಂದು ತಿಂಗಳಿಗೆ 75 ಕೋಟಿ ಅಂದ್ರೂ 2 ಇದ್ರದ್ದು 300 ಚಿಲ್ಲರೆ ಕೋಟಿ ಬರಬೇಕಾಗಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಾವು ಅದನ್ನೇ ನಂಬಿ ಜೀವನ ಮಾಡ್ತಾ ಇರೋಂಥ ಮಾಲೀಕರಿದ್ದಾರೆ, ಅವರಿಗೆ ಆಯಾ ತಿಂಗಳ ಕಮಿಷನ್ ಕೊಡಬೇಕು. ಕಮಿಷನ್ ಹಣ ಬಿಡುಗಡೆಯಾಗದೆ ರಾಜ್ಯದಲ್ಲಿ 42,000 ವಿತರಕರು ಹಾಗೂ ವಿತರಕರ ಸಹಾಯಕರು ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಸರ್ಕಾರ ಕಮಿಷನ್ ಹಣವನ್ನ ವಿಳಂಬ ಮಾಡದೆ ಪ್ರತಿ ತಿಂಗಳು ತಪ್ಪದೇ ಪಾವತಿಸಿದಾಗ ನಮಗೂ ಕೂಡ ಅನುಕೂಲ ಆಗುತ್ತೆ. ಆದರೆ ಸರ್ಕಾರಗಳು 4-5 ತಿಂಗಳ ಕಮಿಷನ್ ತಡೆ ಹಿಡಿದುಕೊಂಡ್ರೆ ನಮ್ಮ ಜೀವನ ಹೇಗೆ ನಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮಲ್ಲಿ ಇವತ್ತು ಕೆಲಸ ಮಾಡಿದ್ರೆ ಅವತ್ತೇ ಕೂಲಿ ಕೊಟ್ಟು ಕಳಿಸ್ಬೇಕು ಅವರಿಗೆ. ಮತ್ತೆ ಮುಂದಿನ ವಾರ ಕೊಡ್ತೀನಿ, ತಿಂಗಳು ಕೊಡ್ತೀನಿ ಅಂತ ಕೇಳಕ್ಕಾಗಲ್ಲ. ಅವರು ದಿನನಿತ್ಯ ಕೆಲಸ ಮಾಡೋರು. ಹಾಗಾಗಿ ನಮ್ಗೇನಾಯ್ತದೆ ಸಮಸ್ಯೆ, ಬರಲಿಲ್ಲ ಕಮಿಷನ್ ಅಂತ ಅಂದ್ರೆ ನಮ್ಮ ಕುಟುಂಬದಕ್ಕೂ ಸಮಸ್ಯೆ ಆಗುತ್ತೆ, ಅವರಿಗೆ ಸಂಬಳ ಕೊಡೋದಕ್ಕೂ ಸಮಸ್ಯೆ ಆಗುತ್ತೆ, ಮತ್ತೆ ಬಾಡಿಗೆ ಕಟ್ಟಬೇಕು, ಬಾಡಿಗೆಯವರು ತಡೆಯಲ್ಲ, ಮತ್ತೆ ಈಗ ಕರೆನ್ಸಿ ಹಾಕ್ಸ್ಕೋಬೇಕು ಅಂದ್ರೂ ತಡೆಯಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಆಗ್ಲೇ ನಾವು ಖರ್ಚು ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಅವರು ಕಮಿಷನ್ ಪ್ರತಿ ತಿಂಗಳು ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಪಡಿತರವನ್ನು ಜನಸಾಮಾನ್ಯರಿಗೆ ತಲುಪಿಸುವ ವಿತರಕರು ಇದೀಗ ಕಮಿಷನ್ ವಿಳಂಬದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಗಳು ತಡ ಮಾಡದೆ ಬಾಕಿ ಇರುವಂತಹ ಹಣ ಬಿಡುಗಡೆ ಮಾಡಿ ವಿತರಕರಿಗೆ ಅನುಕೂಲ ಮಾಡಿಕೊಡಲಿ ಎನ್ನುವುದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ತಿಂಗಳಿಗೆ ಸರಿಯಾಗಿ ರಾಜ್ಯದ ಮನೆ ಮನೆಗೆ ಪಡಿತರ ತಲುಪಿಸುವ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಸರ್ಕಾರದಿಂದ ಬರಬೇಕಿದ್ದ ಕಮಿಷನ್ ಬಾಕಿ ಯಾವಾಗ ಕೊಡ್ತಾರೆ ಎಂದು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಕಮಿಷನ್ ಸಿಗದೆ ಪಡಿತರ ವಿತರಕರು ಕಂಗಾಲು. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹಣ ಬಿಡುಗಡೆಗೆ ಮನವಿ. ತಿಂಗಳಿಗೆ ಸರಿಯಾದ ತಪ್ಪದೆ ಪಡಿತರ ವಿತರಣೆ ಮಾಡುವಂತಹ ವಿತರಕರು ಕಂಗಾಲಾಗಿ ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ 4 ತಿಂಗಳು ಹಾಗೂ ರಾಜ್ಯ ಸರ್ಕಾರ 2 ತಿಂಗಳುಗಳಿಂದ ಕಮಿಷನ್ ಹಣವನ್ನ ನೀಡದೇ ಇರುವುದರಿಂದ ಪಡಿತರ ವಿತರಕರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ 20,421 ಪಡಿತರ ವಿತರಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಮಿಷನ್ ತಲುಪಿಲ್ಲ. 6 ರಿಂದ 7 ತಿಂಗಳ ಕಮಿಷನ್ ದೊರೆಯದೆ ವಿತರಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮಿಷನ್ ಹಣ ಕೂಡಲೇ ನೀಡುವಂತೆ ವಿತರಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ಮೊನ್ನೆ ಹೋದ ತಿಂಗಳು 4 ತಿಂಗಳದು ಕೇಂದ್ರ ಸರ್ಕಾರದ 2 ತಿಂಗಳದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರ್ಧ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಅದು ಆಯಾ ತಿಂಗಳೇ ಆಗಬೇಕು. ಈಗ ಕೇಂದ್ರ ಸರ್ಕಾರದ್ದು 4 ತಿಂಗಳು ಬರಬೇಕು, ರಾಜ್ಯ ಸರ್ಕಾರದ 2 ತಿಂಗಳು ಕಮಿಷನ್ ಬರಬೇಕು. ಒಂದು ತಿಂಗಳಿಗೆ 75 ಕೋಟಿ ಅಂದ್ರೂ 2 ಇದ್ರದ್ದು 300 ಚಿಲ್ಲರೆ ಕೋಟಿ ಬರಬೇಕಾಗಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ನಾವು ಅದನ್ನೇ ನಂಬಿ ಜೀವನ ಮಾಡ್ತಾ ಇರೋಂಥ ಮಾಲೀಕರಿದ್ದಾರೆ, ಅವರಿಗೆ ಆಯಾ ತಿಂಗಳ ಕಮಿಷನ್ ಕೊಡಬೇಕು. ಕಮಿಷನ್ ಹಣ ಬಿಡುಗಡೆಯಾಗದೆ ರಾಜ್ಯದಲ್ಲಿ 42,000 ವಿತರಕರು ಹಾಗೂ ವಿತರಕರ ಸಹಾಯಕರು ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಸರ್ಕಾರ ಕಮಿಷನ್ ಹಣವನ್ನ ವಿಳಂಬ ಮಾಡದೆ ಪ್ರತಿ ತಿಂಗಳು ತಪ್ಪದೇ ಪಾವತಿಸಿದಾಗ ನಮಗೂ ಕೂಡ ಅನುಕೂಲ ಆಗುತ್ತೆ. ಆದರೆ ಸರ್ಕಾರಗಳು 4-5 ತಿಂಗಳ ಕಮಿಷನ್ ತಡೆ ಹಿಡಿದುಕೊಂಡ್ರೆ ನಮ್ಮ ಜೀವನ ಹೇಗೆ ನಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮಲ್ಲಿ ಇವತ್ತು ಕೆಲಸ ಮಾಡಿದ್ರೆ ಅವತ್ತೇ ಕೂಲಿ ಕೊಟ್ಟು ಕಳಿಸ್ಬೇಕು ಅವರಿಗೆ. ಮತ್ತೆ ಮುಂದಿನ ವಾರ ಕೊಡ್ತೀನಿ, ತಿಂಗಳು ಕೊಡ್ತೀನಿ ಅಂತ ಕೇಳಕ್ಕಾಗಲ್ಲ. ಅವರು ದಿನನಿತ್ಯ ಕೆಲಸ ಮಾಡೋರು. ಹಾಗಾಗಿ ನಮ್ಗೇನಾಯ್ತದೆ ಸಮಸ್ಯೆ, ಬರಲಿಲ್ಲ ಕಮಿಷನ್ ಅಂತ ಅಂದ್ರೆ ನಮ್ಮ ಕುಟುಂಬದಕ್ಕೂ ಸಮಸ್ಯೆ ಆಗುತ್ತೆ, ಅವರಿಗೆ ಸಂಬಳ ಕೊಡೋದಕ್ಕೂ ಸಮಸ್ಯೆ ಆಗುತ್ತೆ, ಮತ್ತೆ ಬಾಡಿಗೆ ಕಟ್ಟಬೇಕು, ಬಾಡಿಗೆಯವರು ತಡೆಯಲ್ಲ, ಮತ್ತೆ ಈಗ ಕರೆನ್ಸಿ ಹಾಕ್ಸ್ಕೋಬೇಕು ಅಂದ್ರೂ ತಡೆಯಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಆಗ್ಲೇ ನಾವು ಖರ್ಚು ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಅವರು ಕಮಿಷನ್ ಪ್ರತಿ ತಿಂಗಳು ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಪಡಿತರವನ್ನು ಜನಸಾಮಾನ್ಯರಿಗೆ ತಲುಪಿಸುವ ವಿತರಕರು ಇದೀಗ ಕಮಿಷನ್ ವಿಳಂಬದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಗಳು ತಡ ಮಾಡದೆ ಬಾಕಿ ಇರುವಂತಹ ಹಣ ಬಿಡುಗಡೆ ಮಾಡಿ ವಿತರಕರಿಗೆ ಅನುಕೂಲ ಮಾಡಿಕೊಡಲಿ ಎನ್ನುವುದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.